ಗೈಸ್, ಇವಾಗ ಒಂದು 4-5 ದಿನದಿಂದ ಸೋಷಿಯಲ್ ಮೀಡಿಯಾದಲ್ಲಿ ನೋಡ್ತಾ ಇದ್ದೀರಾ, ಕೊಟ್ಟಿಯೂರ್ಗೆ ಯಾರು ಕರ್ನಾಟಕದವ್ರು ಹೋಗ್ಬೇಡಿ, ಇಲ್ಲಿ ರೆಸ್ಪೆಕ್ಟ್ ಇಲ್ಲ, ಹಾಗೆ ಹೀಗೆ ಅಂತ ಸುಮಾರು ಜನ ವಿಡಿಯೋ ಮಾಡ್ಬಿಟ್ಟು ಹಾಕಿದ್ದಾರೆ. ನಾನು ಕೂಡ ಕೊಟ್ಟಿಯೂರ್ಗೆ ಹೋಗಿದ್ದೆ. ನಾವು ಮೊದಲನೇದಾಗಿ ತಿಳ್ಕೊಬೇಕಾಗಿರೋದು ಏನು ಅಂತಂದ್ರೆ, ಕೊಟ್ಟಿಯೂರು ಯಾವುದೇ ತರ ಟೂರಿಸ್ಟ್ ಪ್ಲೇಸ್ ಅಲ್ಲ. ಈಗ ಅವ್ರವ್ರ ಊರಲ್ಲಿ ಹೆಂಗೆ ಅವ್ರವ್ರದೇ ಒಂದು ಗ್ರಾಮ ದೇವತೆ ಇರುತ್ತೋ ಆ ತರ ಅಲ್ಲಿ ಕೂಡ ಆಗಿತ್ತು. ಹೋದ ವರ್ಷ ದರ್ಶನ್ ಅವ್ರು ಹೋಗಿದ್ರು ಅಂತ ಅಂದ್ಬಿಟ್ಟು ಇವಾಗ ಜನ ಎಲ್ಲ ಫುಲ್ ಅಲ್ಲಿ ಹೋಗಕ್ಕೆ ಮುಗಿಬಿದ್ದವ್ರೆ. ಇವಾಗ ಏನಂತಂದ್ರೆ, ನಿಮ್ಮೂರಲ್ಲಿ ಯಾವುದೋ ಒಂದು ಜಾತ್ರೆ ಮಾಡಿ ನಡಿಬೇಕಾದ್ರೆ ಸುಮಾರು ಜನ, ಈಗ ಸಾವಿರಾರು ಜನ ಅಲ್ಲ ಲಕ್ಷಾಂತರ ಜನ ಒಂದೇ ಸಲ ನುಗ್ಬಿಡ್ತಾರೆ ಅಂತಂದ್ರೆ ನಿಮಗೆ ಯಾವ ತರ ಆಗುತ್ತೆ ಹೇಳಿ. ಅದೇ ತರ ಅಲ್ಲಿ ಕೂಡ ಆಗಿದೆ. ಅವರು ಜಾಸ್ತಿ ಜನ ಬರ್ತಾರೆ ಅಂದ್ಬಿಟ್ಟು ಎಲ್ಲಾ ತರ ಫೆಸಿಲಿಟಿ ಕೂಡ ಮಾಡಿದ್ರು. ಬಟ್ ಅದಕ್ಕೂ ಮೀರಿ ಜನ ಬಂದಿದ್ರು. ಏನಂದ್ರೆ ದೇವ್ರ ದರ್ಶನಕ್ಕೆ ಹೋಗಕ್ಕೆ ಅಂತಲೇ ಒಂದು ಕ್ಯೂ ಸಿಸ್ಟಮ್ ಇತ್ತು. ಅಲ್ಲಿ ಸುಮಾರು ಗಂಟೆಗಳ ಕಾಲ ಕ್ಯೂ ಅಲ್ಲಿ ನಿಂತು ಹೋಗ್ಬಿಟ್ಟು ದರ್ಶನ ಮಾಡ್ತಾ ಇದ್ರು. ಆದ್ರೆ ಈ ವೀಕೆಂಡ್ ಶನಿವಾರ ಭಾನುವಾರ ಜನ ಜಾಸ್ತಿ ಇರೋದ್ರಿಂದ ಅಲ್ಲಿಗೆ ಬಂದಿದ್ ಸುಮಾರು ಜನ ಎಕ್ಸಿಟ್ ಗೇಟ್ ಇಂದ ಬಂದ್ಬಿಟ್ಟು ಆ ಕ್ಯೂ ಅಲ್ಲಿ ಸುಮಾರು ಗಂಟೆಗಳ ಕಾಲ ಕಾದ್ಬಿಟ್ಟು ಬಂದಿರೋರ್ ಮಧ್ಯೆ ನುಗ್ಗಕ್ ಹೋಗ್ತಾ ಇದ್ರು. ಆದ್ರೆ ಕ್ಯೂ ಅಲ್ಲಿ ಕಾಯಕ್ಕೆ ಅಂತ ನಿಂತಿದ್ದ ದೇವಸ್ಥಾನದ ಕಡೆಯವರೆಲ್ಲ ಅವ್ರನ್ನ ತಿಳ್ಬಿಟ್ಟು ಸೈಡ್ಗೆ ಆಗ್ತಾ ಇದ್ರು. ಇಲ್ಲೇ ನೀವು ಅರ್ಥ ಮಾಡ್ಕೊಬಹುದು, ಸುಮಾರು ಹೊತ್ತು ಕ್ಯೂ ಅಲ್ಲಿ ನಿಂತು ದರ್ಶನ ಮಾಡಕ್ ಬರ್ತಿರೋರ್ ಮಧ್ಯೆ ಇವಾಗ ಬಂದ್ಬಿಟ್ಟು ಜಾಯ್ನ್ ಆದ್ರೆ ಯಾವ ತರ ಆಗುತ್ತೆ ಅಂತ. ಅದಾದ್ಮೇಲೆ ಇನ್ನೊಂದು ಏನು ಅಂತಂದ್ರೆ, ಮುಖಾಲ್ ಭಾಗ ಅಲ್ಲ 90% ಅಲ್ಲಿದ್ದವರೆಲ್ಲ ಕರ್ನಾಟಕದವರೇ ಆಗಿರ್ತಾರೆ. ಇವಾಗ ನೀವು ಇಲ್ಲಿ ಅರ್ಥ ಮಾಡ್ಕೊಬಹುದು, ನಮ್ಮೂರಲ್ಲಿ ಯಾವ್ದೋ ಒಂದು ಹಬ್ಬದಲ್ಲಿ ಇಷ್ಟ ದಿನ ಬರ್ದಿಲ್ಲ ಜನ ಇವಾಗ ಏಕಾಏಕಿ ಬಂದ್ಬಿಟ್ಟು ನಮಗೆ ಇಷ್ಟೊಂದು ತೊಂದರೆ ಕೊಡ್ತಾ ಇದ್ದಾರೆ ಅಂತಂದ್ರೆ ಯಾವ ತರ ಆಗುತ್ತೋ ಅದೇ ಸಿಚುವೇಶನ್ ಅವ್ರಿಗೂ ಕೂಡ ಆಗಿದೆ. ನಾವು ಕೂಡ ಅಲ್ಲಿಗೆ ಹೋಗಿದ್ದೋ, ದರ್ಶನ ಮಾಡ್ದೋ ಬಂದು. ಏನಂದ್ರೆ ವರ್ಷದಲ್ಲಿ ಸ್ವಲ್ಪ ದಿನ ಮಾತ್ರ ದೇವಸ್ಥಾನದ ಬಾಗ್ಲು ತೆಗ್ದಿರುತ್ತೆ ಅಂತ ಎಲ್ಲರೂ ಹೋಗಿದ್ದಾರೆ. ಆ ದೇವಸ್ಥಾನದ ಜಾಗನೂ ಕೂಡ ತುಂಬಾನೇ ಕಡಿಮೆ ಇದೆ. ಇವಾಗ ನೀವು ಇಲ್ಲಿ ವಿಡಿಯೋದಲ್ಲಿ ನೋಡ್ತಾ ಇರ್ಬೋದು, ಇಷ್ಟು ಚಿಕ್ಕ ಜಾಗದಲ್ಲಿ ಇಷ್ಟು ಜನ ಬಂದ್ರೆ ಅದ್ ಹೆಂಗ್ ಅವಾಯ್ಡ್ ಮಾಡ್ತೀರಾ ನೀವೇ ಹೇಳಿ. ಇಲ್ಲಿ ನಾನು ಯಾರನ್ನೂ ಸಹ ವಹಿಸ್ಕೊಂಡು ಮಾತಾಡ್ತಾ ಇಲ್ಲ. ಯಾರು ತಪ್ಪು ಯಾರು ಸರಿ ಅನ್ನೋದು ನನಗೆ ಬೇಕಾಗಿಲ್ಲ. ನನಗನ್ಸಿದ ನಾನು ಹೇಳಿದ್ದೀನಿ.